ಪ್ರಿಯ ವೀಕ್ಷಕರೇ, ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳೊಂದಿಗೆ ಇವತ್ತಿನ ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಬಂದು ಎಷ್ಟೋ ಜನಕ್ಕೆ ಹಣಕಾಸಿನ ಸಮಸ್ಯೆಗಳಿರುತ್ತೆ, ಅಥವಾ ನಾವು ಯಾವುದಾದ್ರೂ ಒಂದು ಸಂಪತ್ತನ್ನು ಖರೀದಿ ಮಾಡಬೇಕು ಅಂತ ಇರ್ತೀವಿ. ಅಂತಹ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಹಲವಾರು ಸಮಸ್ಯೆಗಳು ಉಂಟಾಗ್ತಾ ಇರ್ತದೆ. ಅಂತಹ ಸಂದರ್ಭದಲ್ಲಿ ನಾವು ನವರಾತ್ರಿ ದಿನದಂದು ಮಾಡಿಕೊಳ್ಳುವಂತಹ ಒಂದು ಪರಿಹಾರ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗೆ ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಂತಹ ಒಂದು ನವರಾತ್ರಿಯ ವಿಡಿಯೋಗಳನ್ನ ನೀವು ಹಲವಾರು ಜನಕ್ಕೆ ಶೇರ್ ಮಾಡಿ, ಅವರಿಗೂ ಸಮೇತ ಒಳಿತಾಗಲಿ ಅಂತ ಹೇಳ್ತೀನಿ. ಹಾಗೆ ಪ್ರತಿ ಒಂದೊಂದು ವಿಚಾರದ ಬಗ್ಗೆ, ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ಅಥವಾ ನಾವು ಹಣಕಾಸಿನ ವಿಚಾರ ಆಗಿರ್ಬೋದು, ಆರೋಗ್ಯದ ವಿಚಾರಗಳಾಗಿರ್ಬೋದು, ಇದೆಲ್ಲದಕ್ಕೂ ನವರಾತ್ರಿಯ ದಿನದಂದು ನಾವು ಯಾವ ರೀತಿ ಆ ದೇವರಿಗೆ ಅಂದರೆ ಆ ಜಗನ್ಮಾತೆಗೆ ಸಂಕಲ್ಪವನ್ನು ನಾವು ಮಾಡ್ಕೋಬೇಕು ಅಂತ ಮೊದಲಿಗೆ ನಾವು ಸಂಕಲ್ಪದ ಮೊರೆಯನ್ನು ಹೋಗಬೇಕಾಗುತ್ತೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಹಾಗೆಯೇ ಇಲ್ಲಿ ಇವತ್ತು ಹೇಳ್ತಾ ಇರುವಂಥದ್ದು ಧನ ಲಾಭಕ್ಕಾಗಿ ನೀವು ಏನು ಮಾಡಬೇಕು ಅಂತಂದರೆ, ಎಷ್ಟೋ ಜನ ಕಳಶ ಇಟ್ಟು ಪೂಜೆಯನ್ನು ಮಾಡ್ತಾರೆ, ಆದರೆ ಎಷ್ಟೋ ಜನ ಅವರವರ ಶಕ್ತಿಯಾನುಸಾರ ಅವರು ಪೂಜೆಯನ್ನು ಮಾಡ್ತಾರೆ. ಇಲ್ಲಿ ನಾನು ಹೇಳೋದು ಇವತ್ತು ಯಾವ ರೀತಿಯಾಗಿ ನೀವು ಸಂಕಲ್ಪವನ್ನು ಮಾಡ್ಕೋತೀರಿ ಅದು ತುಂಬ ಮುಖ್ಯವೂ ಆಗುತ್ತೆ. ಮುಂದಿನ ಆ ಒಂದು ನವರಾತ್ರಿ ಅಷ್ಟರೊಳಗಡೆಗೆ ನಿಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆಗಳು ಕಂಡಿರುತ್ತೆ. ಅಂದರೆ ಧನಲಾಭ ಅಂದರೆ ಹಣಕಾಸಿನ ಸಮಸ್ಯೆ ಇದ್ದಂತಹ ಮುಂದಿನ ನವರಾತ್ರಿ ಒಳಗಡೆ ಹಲವಾರು ಒಂದು ಸಮಸ್ಯೆಯಿಂದ ಹೊರಗಡೆ ಬಂದಿರ್ತದೆ. ಯಾಕಂದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂತ ಹೇಳಿದಂತಹ ಸಂದರ್ಭ ನೋಡಿ, ಇಲ್ಲಿ ಹೋಗ್ತೀವಿ ನಾವು ಶಂಖವನ್ನು ತಗೋಬೇಕಾದಂತಹ ಸಂದರ್ಭದಲ್ಲಿ ಅದು ಎಡ ಕಡೆ ಇದೆಯಾ ಅಥವಾ ಬಲಗಡೆ ಇದೆಯಾ ಅಂತನ ನೀವು ನೋಡಿ ತಗೊಳ್ಳಿ. ನೀವು ಇಟ್ಕೊಂಡಾಗ ಬಲಮುರಿ ಶಂಖ ಅಂದರೆ ಆ ಕಿವಿ ಬಂದು ಬಲ ಕಡೆ ಇರಬೇಕು. ಶಂಖದ ಒಂದು ಕಿವಿ ಅಂತಹ ಒಂದು ಶಂಖವನ್ನು ನೀವು ತಗೊಂಡು ಬಂದು ಶುದ್ಧವಾಗಿ ನೀರಿನಿಂದ ತೊಳೆದು ಮತ್ತೆ ಹಾಲಿನಿಂದ ಅದನ್ನು ತೊಳೆದು ಆನಂತರದಲ್ಲಿ ಸತತವಾಗಿ 9 ದಿನಗಳ ಕಾಲ ನೀವು ಒಂದು ಅದರೊಳಗಡೆ 9 ನಾಣ್ಯ ಅಂದರೆ ಅದ್ರ ಒಳಗಡೆ ಹೋಗಲ್ಲ, ಅದು ನನಗೆ ಅರ್ಥ ಆಗುತ್ತೆ. ಆದರೆ ಸಣ್ಣ ಶಂಖ ಸಿಗುತ್ತೆ, ದೊಡ್ಡದು ಇರುತ್ತೆ. ಸಣ್ಣ ಶಂಖ ಬಂದು ನಿಮಗೆ 120-150 ರೂಪಾಯಿ ಆಗುತ್ತೆ, ಆದರೆ ದೊಡ್ಡದು ಒಂದು 400-500 ಆಗುತ್ತೆ. ನೀವು ಆ ನಾಣ್ಯಗಳನ್ನು ಅಂತ ಹೇಳಿದಾಗ ಅದರ ಕೆಳಗಡೆ ಸಾಧ್ಯ ಆದರೆ ನಿಮಗೆ ಕೆಂಪು ಬಟ್ಟೆಯನ್ನು ಇಟ್ಟು ಅದಕ್ಕೆ ಆ ನಾಣ್ಯಗಳನ್ನು ಹಾಕಿಟ್ಟು ನೀವು ಅದನ್ನು ಪೂಜೆ ಮಾಡಿ 9 ದಿನಗಳ ನಂತರ ನಾಣ್ಯವನ್ನು ತೆಗೆದು ಒಂದು ಬಟ್ಟೆಯಲ್ಲಿ ಗಂಟು ಹಾಕಿ ನಿಮ್ಮ ತಿಜೋರಿಯಲ್ಲಿ ಇಡಿ. ಇಲ್ಲವೇ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ದೇವತಾ ಕೋಣೆ ಅಂತ ಏನಿದೆ ಅಲ್ಲಿನೂ ಸಮೇತ ಇಟ್ಟು ಅದನ್ನು ಪೂಜೆ ಮಾಡ್ಬೋದು. ಆದರೆ ಶಂಖವನ್ನು ತಿಜೋರಿಯಲ್ಲಿ ಇಡಬೇಡಿ, ಶಂಖವನ್ನು ತೆಗೆದುಬಿಟ್ಟು ನೀವು ದೇವತಾ ಕೋಣೆಯಲ್ಲೇ ಇಟ್ಟು ಪೂಜೆಯನ್ನು ಮಾಡಿ ಅಂತ ಹೇಳ್ತೀನಿ. ಆನಂತರ ಆ ಶಂಖಕ್ಕೆ ನೀವು 11 ದಿನಗಳ ಕಾಲ 108 ಬಾರಿ ಒಂದು ಮಂತ್ರವನ್ನು ಹೇಳ್ಕೋಬೇಕಾಗುತ್ತೆ. 11 ದಿನಗಳ ಕಾಲ 108 ಮಂತ್ರವನ್ನು ನೀವು ಹೇಳಬೇಕು. ಅದು ಮಂತ್ರ ಬಂದು ಈ ರೀತಿ ಇರುತ್ತೆ: ಓಂ ಶ್ರೀಂ ರೀಂ ಮಹಾಲಕ್ಷ್ಮಿಯೇ ನಮಃ. ಓಂ ಶ್ರೀಂ ರೀಂ ಮಹಾಲಕ್ಷ್ಮಿಯೇ ನಮಃ ಅಂತ ಹೇಳಿಬಿಟ್ಟು ನೀವು 11 ದಿನಗಳ ಕಾಲ 108 ಬಾರಿ ಜಪವನ್ನು ಮಾಡಬೇಕಾಗುತ್ತೆ. ಆನಂತರದಲ್ಲೂ ನೀವು ಅದನ್ನು ಜಪವನ್ನು ಮಾಡ್ಬೋದು. ಇದರಿಂದ ನಿಮಗೆ ಧನಾಕರ್ಷಣೆ ಆಗುತ್ತೆ, ಜೊತೆಗೆ ನಿಮಗೆ ಬರಬೇಕಾಗಿರುವಂತಹ ಹಣ ಸಮೇತ ಬರುತ್ತೆ. ಇದು ಯಾವುದೇ ರೀತಿಯ ಇಲ್ಲಿ ಕೊಡ್ತಾ ಇರುವಂತಹ ಪರಿಹಾರಗಳು ಅತ್ಯಂತ ಸರಳವಾಗಿರುವಂತಹ ಪರಿಹಾರಗಳನ್ನೇ ನಾನು ಕೊಡ್ತಾ ಇದ್ದೀನಿ. ಮೇಡಮ್ ಇದು ಎಷ್ಟು ದಿನ ಮಾಡಬೇಕು ಅಂತ ಮತ್ತೆ ನೀವು ಕೇಳ್ಬೋದು. ಮೇಡಮ್ ಇಲ್ಲ, ನಾನು ಮೈಲಿಗೆ ಆಗಿದ್ದೆ, ನನಗೆ ಆ ಸಮಯದಲ್ಲಿ ಮಾಡೋಕ್ಕಾಗಲಿಲ್ಲ ಅಂತ ಏನಾದರೂ ಅನಿಸಿತ್ತು ಅಂದರೆ ನೀವು ನವರಾತ್ರಿಯಲ್ಲಿ 9 ದಿನಗಳಲ್ಲಿ ಯಾವುದಾದರೂ ಒಂದು ದಿನನಾದರೂ ಆರಂಭ ಮಾಡಿ, ಆನಂತರ ಸತತವಾಗಿ ನೀವು ಅದನ್ನು ಪೂಜೆ ಮಾಡಿ. ಇಲ್ಲ 9 ದಿನನೂ ನಾವು ಮಾಡ್ತೀವಿ ಅಂತಂದರೆ ತುಂಬ ಸಂತೋಷ. ಈಗ ಕೆಲವರಿಗೆ ಮೈಲಿಗೆ ಮುಗ್ದಿರುತ್ತೆ, 9 ದಿನಗಳ ಕಾಲ ನೀವು ಮಾಡಿ ಅಂತ ಹೇಳ್ತೀನಿ. ಈ ನವರಾತ್ರಿಯಲ್ಲಿ ಮಾಡಿದಂತಹ ಒಂದು ಏನು ಪೂಜೆಯ ಫಲ ಏನಿದೆ ಖಂಡಿತವಾಗ್ಲೂ ನಿಮಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತೀನಿ.
ಹಾಗೇನೇನೆ ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಯಾರೋ ಒಬ್ಬರು ಶತ್ರುಗಳು ಸಮಸ್ಯೆ ಕೊಡ್ತಾ ಇದ್ದಾರೆ, ಅಥವಾ ನಮಗೆ ಕೊಟ್ಟಂತಹ ಹಣ ಬಾರದೇ ಇರ್ಬೋದು, ಅಥವಾ ನಮಗೆ ಕೋರ್ಟು ಕಚೇರಿಗಳಲ್ಲಿ ಜಯ ಆಗ್ತಾ ಇಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲೂ ಅದಕ್ಕೂ ಸಮೇತ ನಾಳೆಯ ದಿನದಲ್ಲಿ ನಾನು ಕೆಲವು ಪರಿಹಾರಗಳನ್ನ ಕೊಡ್ತೀನಿ. ಹಾಗೆ ಇಂತಹ ವಿಡಿಯೋವನ್ನು ನೋಡಿ ಇನ್ನೂ ಹಲವಾರು ಜನಕ್ಕೆ ಶೇರ್ ಮಾಡಿ. ಹಾಗೆ ಯಾರಿಗಾದರೂ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇತ್ತು ಅಂತಂದರೆ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ. ಹಾಗೆಯೇ ಮತ್ತೊಮ್ಮೆ ನವರಾತ್ರಿಯ ಹಬ್ಬದಲ್ಲಿ ನಾವು ಮಾಡುವಂತಹ ಸರಳವಾದಂತಹ ಪರಿಹಾರಗಳನ್ನು ನಿಮಗೆ ನಾನು ಕೊಡ್ತಾ ಹೋಗ್ತೀನಿ. ನವರಾತ್ರಿ ಅಂತ ಹೇಳಿದಾಗ ದೇವಿಗೆ ಯಾವ ರೀತಿ ನವರಾತ್ರಿನೋ ಅದೇ ರೀತಿ ನಮ್ಮಲ್ಲಿರುವಂತಹ ದೇವಿ ಹೇಗೆ ಚಂಡ ಮುಂಡ ಎಲ್ಲರನ್ನು ವಧೆ ಮಾಡಿದ್ಲೋ ಅದೇ ರೀತಿ ನಮ್ಮಲ್ಲಿರುವಂತಹ ಒಂದು ದಾರಿದ್ರ್ಯ ಆಗಿರ್ಬೋದು, ನಮ್ಮಲ್ಲಿರುವಂಥ ಕಪಟ ಆಗಿರ್ಬೋದು, ಮೋಸ ಆಗಿರ್ಬೋದು, ಅಥವಾ ನಮಗೆ ಯಾವುದೋ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗಳು ಆದಂತಹ ಸಂದರ್ಭದಲ್ಲಿ, ಅಥವಾ ಅನ್ಯರು ನಮಗೆ ಏನೋ ಸಮಸ್ಯೆಗಳನ್ನು ಕೊಡ್ತಾ ಇದ್ದಾರೆ, ಇದೆಲ್ಲದಕ್ಕೂ ನಾವು 9 ದಿನಗಳ ಕಾಲ ಸಕಲ ಅಷ್ಟೈಶ್ವರ್ಯಕ್ಕಾಗಿ ನಾವು ಆ ತಾಯಿಯನ್ನ ಬೇಡಬೇಕು. ಜೊತೆಗೆ ನಮ್ಮ ದೇಹದಲ್ಲಿರುವಂತಹ ಚಕ್ರಗಳನ್ನು ನಾವು ಶುದ್ಧಿಯನ್ನು ಮಾಡಿಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮಗೆ ಈ ನವರಾತ್ರಿಯ ಫಲ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಮತ್ತೊಮ್ಮೆ ಧನ್ಯವಾದ.